ಸೊ ಇವತ್ತಿನ ಈ ವಿಡಿಯೋದಲ್ಲಿ ದಟ್ ಈಸ್ ವೈರ್ಲೆಸ್ PSI ಕರ್ನಾಟಕ ಪ್ಲೇ ಲಿಸ್ಟ್ ಅಲ್ಲಿ ನಾವು 12th ವಿಡಿಯೋ ನೋಡ್ತಿದ್ದೀವಿ. ಸೊ ದಿಸ್ ಇಸ್ ಥೆವೆನಿನ್ಸ್ ಥಿಯರಮ್. ಓಕೆ, ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಥಿಯರಮ್ ಅಂತ ನಾವು ಹೇಳ್ಬೋದು ಗೈಸ್. ಸೊ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಸೊ ಥೆವೆನಿನ್ಸ್ ಮತ್ತೆ ನಾರ್ಟನ್ಸ್ ಥಿಯರಮ್, ಸೊ ಇದನ್ನ ಒಟ್ಟಿಗೆ ಓದ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಥೆವೆನಿನ್ಸ್ ಮತ್ತು ನಾರ್ಟನ್ಸ್ ಥಿಯರಮ್ ಎರಡು ಅಪೋಸಿಟ್ ಇರುತ್ತೆ. ಸೊ ಇದನ್ನ ಎರಡು ಸೇಮ್, ಐ ಮೀನ್ both are used in linear circuits and both are applicable for AC as well as the DC circuits. So the difference is that Thevenin circuit alli overall voltage ನಾವು find out ಮಾಡ್ತೀವಿ, but in case of Norton's theorem overall current ನ ನಾವು replace ಮಾಡ್ತೀವಿ. ಸೊ ಎರಡರಲ್ಲಿ resistance ಸೇಮ್ ಉಳಿಯುತ್ತೆ. ಓಕೆ, ಸೊ ಪ್ಯಾರಲಲ್ ಅಲ್ಲಿ resistance ಇರುತ್ತೆ. ಸೊ ಇದೆಲ್ಲ ಪಾಯಿಂಟ್ಸ್ ನಾವು ಈ ವಿಡಿಯೋದಲ್ಲಿ ಮುಂದೆ ಹೋದಾಗೆ ಕ್ಲಿಯರ್ ಮಾಡ್ತಾ ಹೋಗೋಣ, ಏನಿರುತ್ತೆ ಡಿಫ್ರೆನ್ಸ್ ಅಂತ. ಓಕೆ, ಸೊ ಬಿಫೋರ್ ದ್ಯಾಟ್ ನೀವು ಯಾರಾದರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋದಲ್ಲಿ ಕಂಟೆಂಟ್ ನಿಮಗೆ ಒಳ್ಳೇದು ಅನಿಸಿದ್ರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಯಾಕಂದರೆ ಈ ಥರದ ವಿಡಿಯೋಸ್ನ ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೀವು ವೈರ್ಲೆಸ್ PSI ಅಥವಾ ಇನ್ಯಾವುದೇ ಕರ್ನಾಟಕದಲ್ಲಿರುವಂಥ ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಪ್ಲೀಸ್ ಗೈಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದರಿಂದ ತುಂಬ ನಮಗೆ ಹೆಲ್ಪ್ ಆಗುತ್ತೆ. ಆಲ್ ರೈಟ್, ಸೊ with that said I will start today's session. All right, so what is mean by this Thevenin's theorem? Okay, so first ನಾವು ಏನಾದರೂ ಓದ್ತಿದ್ದೀವಿ ಅಂದರೆ ಅದೇನಿದೆ ಅದ್ರ ಬಗ್ಗೆ ರಿಲೇಟೆಡ್ ಥಿಯರಿ ಏನಿದೆ, ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಮತ್ತೆ ಏನಕ್ಕೆ ನಾವು ಇದನ್ನು ಓದಬೇಕು ಅಂತ ಫಸ್ಟ್ ಕ್ಲಾರಿಫೈ ಮಾಡ್ಕೋಬೇಕು. ಯಾಕಂದರೆ ಏನಕ್ಕೆ ನಾವು ವೆನ್ ವೈ ಇಸ್ ಕ್ಲಿಯರ್ ದೆನ್ ಹೌ ಬಿಕಮ್ಸ್ ಈಸಿ ಅಂತ ಲಾರ್ಡ್ ಬುದ್ಧ ಹೇಳಿದ್ದಾರೆ. ಅಂದರೆ ನಮಗೆ ಹೆಂಗೆ ಅಂತ ಯಾಕೆ ಅಂತ ಕ್ಲಿಯರ್ ಆದ್ಮೇಲೆ ಹೆಂಗ್ ಮಾಡಬೇಕು ಅಂತ ತುಂಬಾನೇ ಈಸಿ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಕೆಲಸ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಅದನ್ನ ಹೆಂಗ್ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಸೊ ದಟ್ಸ್ ವೈ ವೆನ್ ವೈ ಇಸ್ ಕ್ಲಿಯರ್ ದೆನ್ ಹೌ ಬಿಕಮ್ಸ್ ಈಸಿ ಅಂತ ಹೇಳೋದು. ಓಕೆ, ಸೊ ಆ ಹೇಳಿಕೆ ಪ್ರಕಾರ ಸೊ ಫಸ್ಟ್ ನಾನು ಅದಕ್ಕೆ ಈ ಥಿಯರಮ್ ನ ಮೀನಿಂಗ್ ಹೇಳ್ತಿದ್ದೀನಿ, ಆಮೇಲೆ ಇದಕ್ಕೆ ರಿಲೇಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಆಮೇಲೆ ಇದ್ರ ಮೇಲೆ ಪ್ರೀವಿಯಸ್ ಆಗಿ ಏನು ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಆಲ್ ರೈಟ್, ಸೊ ಐ ವಿಲ್ ಸ್ಟಾರ್ಟ್ ವಿತ್ ಡೆಫಿನಿಷನ್. ಸೊ ಎನಿ ಲೀನಿಯರ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ containing only voltage sources, current source and resistance can be replaced at terminals A and B by an equivalent combination of voltage source VTH in series connection with the resistance RTH ಅಂತ. ಓಕೆ, ಸೊ ಒಂದು ಯಾವುದೇ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಲ್ಲಿ ವೋಲ್ಟೇಜ್ ಸೋರ್ಸ್ ಇದೆ, ಮತ್ತೆ ಕರೆಂಟ್ ಸೋರ್ಸ್ ಇದೆ, ಆಮೇಲೆ ರೆಸಿಸ್ಟೆನ್ಸ್ ಇದೆ. ಅದರಲ್ಲಿ ಅದನ್ನ ಈಕ್ವಿವೆಲೆಂಟ್ ಆಗಿ ಒಂದು ವೋಲ್ಟೇಜ್ ಸೋರ್ಸು VTH, ಅದರ ಸೀರೀಸ್ ಅಲ್ಲಿ ಇನ್ನೊಂದು ಕರೆಂಟ್ ಸೋರ್ಸ್ ಅನ್ನು ನಾವು ಈ ತರ ರೀಪ್ಲೇಸ್ ಮಾಡಬಹುದು. ಸೊ ಇದು VTH ಅಂತ ಅರ್ಥ. ಓಕೆ, ಸೊ ಇದು ಈಕ್ವಿವೆಲೆಂಟ್ ವೋಲ್ಟೇಜ್. ಸೊ ಈ ನೆಟ್ವರ್ಕ್ ಅಲ್ಲಿ ಇರುವಂತ ಎಲ್ಲಾ ವೋಲ್ಟೇಜ್ ನ ಆಡ್ ಅಪ್ ಮಾಡಿ ಒಂದೇ ವೋಲ್ಟೇಜ್ ಮಾಡ್ತೀವಿ, ದಟ್ ಈಸ್ VTH. ಮತ್ತೆ ಇಲ್ಲಿರುವಂತ ಎಲ್ಲಾ ರೆಸಿಸ್ಟೆನ್ಸ್ ನ ಆಡ್ ಅಪ್ ಮಾಡಿ ಒಂದು ರೆಸಿಸ್ಟೆನ್ಸ್ ಮಾಡ್ತೀವಿ, ಅದನ್ನ RTH ಅಂತ ಕರಿತೀವಿ. ಓಕೆ, ಸೊ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಒಂದು ಯಾವುದೋ ನಿಮಗೆ ಕಾಂಪ್ಲಿಕೇಟೆಡ್ ನೆಟ್ವರ್ಕ್ ಕೊಟ್ಟಿದ್ದಾರೆ, ಅದರಲ್ಲಿ ಟೋಟಲ್ ವೋಲ್ಟೇಜ್ ಮತ್ತೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಆಮೇಲೆ ಇನಿಷಿಯಲ್ ಕಂಡೀಷನ್ಸ್ ಮತ್ತೆ ಸ್ಟೆಡಿ ಸ್ಟೇಟ್ ಕಂಡೀಷನ್ಸ್ ಅಂತ ಬರ್ತವೆ. ಸೊ ಇನಿಷಿಯಲ್ಸ್ ಅಂದ್ರೆ ಜಸ್ಟ್ ನಾವು ಇನ್ಪುಟ್ ಪವರ್ ಮಾಡಿದಾಗ ಹೇಗಿರುತ್ತೆ ಸರ್ಕ್ಯೂಟ್. ಸ್ಟೆಡಿ ಸ್ಟೇಟ್ ಅಂದ್ರೆ ಎಲ್ಲ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅವುಗಳ ಮ್ಯಾಕ್ಸಿಮಮ್ ಕೆಪಾಸಿಟಿಯಲ್ಲಿ ವರ್ಕ್ ಮಾಡುವಾಗ ಆಮೇಲೆ ಸ್ವಲ್ಪ ಇನ್ಪುಟ್ ಮತ್ತೆ ಔಟ್ಪುಟ್ ಕ್ಯಾರೆಕ್ಟರ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ, ಅವಾಗ ಆ ಕಂಡೀಷನ್ ನಾವು ಸ್ಟೆಡಿ ಸ್ಟೇಟ್ ಕಂಡೀಷನ್ ಅಂತ ಕರಿತೀವಿ. ಸೊ ಆವಾಗ ಈ ಟೋಟಲ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಮತ್ತೆ ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡೋಕೆ ನಾವು ಥೆವೆನಿನ್ಸ್ ಥಿಯರಮ್ ನ ಯೂಸ್ ಮಾಡ್ತೀವಿ. ಸೊ ನಾರ್ಟನ್ಸ್ ಥಿಯರಮ್ ಅಲ್ಲಿ ಏನ್ ಫೈಂಡ್ ಔಟ್ ಮಾಡ್ತೀವಿ, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ, ಬಟ್ ಇನ್ ಕೇಸ್ ಆಫ್ ನಾರ್ಟನ್ಸ್ ಥಿಯರಮ್ ಅದು ಈ ತರ ಇರುತ್ತೆ, ಇಲ್ಲಿ ಪ್ಯಾರಲಲ್ ಬಂದಿರುತ್ತೆ. ಓಕೆ, ಸೊ ಇಲ್ಲಿ ಕರೆಂಟ್ ಇರುತ್ತೆ, ವೋಲ್ಟೇಜ್ ಬದಲಿ ಕರೆಂಟ್ ಇರುತ್ತೆ, ಅವೆರಡು ಪ್ಯಾರಲಲ್ ಇರ್ತದೆ. ಬಟ್ ಇನ್ ಕೇಸ್ ಆಫ್ ಥೆವೆನಿನ್ಸ್ ಥಿಯರಮ್ ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಇರುತ್ತೆ. ಓಕೆ, ಸೊ ದಟ್ಸ್ ಅ ಬಿಟ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ವಾಟ್ ಈಸ್ ಮೀನ್ ಬೈ ಥೆವೆನಿನ್ಸ್ ಥಿಯರಮ್. ಓಕೆ, ಸೊ ಮೂವ್ ಟು ದ ನೆಕ್ಸ್ಟ್. ಓಕೆ, ಸೊ ಇಲ್ಲೇನಿದೆ VTH ಅಂದ್ರೆ ಏನು? VTH ಅಂದ್ರೆ ಥೆವೆನಿನ್ಸ್ ಈಕ್ವಿವೆಲೆಂಟ್ ವೋಲ್ಟೇಜ್. ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾರೆ, ವೋಲ್ಟೇಜ್ ಸೋರ್ಸ್ ನ ಶಾರ್ಟ್ ಮಾಡೋದು, ಕರೆಂಟ್ ಸೋರ್ಸ್ ನ ಓಪನ್ ಮಾಡೋದು, ಈ ತರ ಮಾಡಿ ನಾವು ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ಆಮೇಲೆ RTH ಅಂತಂದ್ರೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಈ ಸರ್ಕ್ಯೂಟ್ ಅಲ್ಲಿ ಅಂತ ಫೈಂಡ್ ಔಟ್ ಮಾಡ್ತೀವಿ, ಅದನ್ನ RTH ಅಂತ ನಾವು ನೇಮ್ ಮಾಡ್ತೀವಿ. ಓಕೆ,
ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಇವಾಗ. ಆಲ್ ರೈಟ್, ಸೊ ಇಲ್ಲಿ ನೋಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು ಗುಣಲಕ್ಷಣ ಇದೆ ಥೆವೆನಿನ್ಸ್ ಥಿಯರಮ್ದು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇರುತ್ತೆ. ಸೊ ಅದು ಏನಿದೆ ಅಂತ ಇದರಲ್ಲಿ ನೋಡೋಣ. ಆಲ್ ರೈಟ್, ಸೊ ದ ಇಕ್ವಿವೆಲೆಂಟ್ ವೋಲ್ಟೇಜ್ VTH is the voltage obtained at terminals A and B of the network with terminals A, B opened. ಸೊ ಈಕ್ವಿವೆಲೆಂಟ್ ವೋಲ್ಟೇಜ್ VTH ನ ಫೈಂಡ್ ಔಟ್ ಮಾಡುವಾಗ ಎ ಮತ್ತೆ ಬಿ ಟರ್ಮಿನಲ್ ಇರುತ್ತಲ್ಲ, ಔಟ್ಪುಟ್ ಟರ್ಮಿನಲ್, ಅದನ್ನ ನಾವು ಓಪನ್ ಮಾಡ್ತೀವಿ. ಅಂದ್ರೆ ಅದ್ರ ಮಧ್ಯೆ ಇರುವಂತ ಕನೆಕ್ಷನ್ ವೈರ್ ಅನ್ನ ತೆಗಿತೀವಿ, ಅಥವಾ ಅದ್ರ ಮಧ್ಯೆ ಇರುವಂತ ಯಾವುದೇ ರೆಸಿಸ್ಟೆನ್ಸ್ ನ ನಾವು ಅಸ್ಯೂಮ್ ಮಾಡಲ್ಲ. ಅಂದ್ರೆ ಈ ತರ ಇದ್ರೆ ಎ ಮತ್ತೆ ಬಿ ಎರಡು ಟರ್ಮಿನಲ್ ಈ ತರ ಇಲ್ಲಿ ಓಪನ್ ಇರುತ್ತೆ. ಓಕೆ, ಸೊ ಇದು ಎ ಟರ್ಮಿನಲ್ ಮತ್ತೆ ಇದು ಬಿ ಟರ್ಮಿನಲ್ ಅಂತ ಅನ್ಕೊಳ್ಳಿ. ಸೊ ಇದು ಓಪನ್ ಇರುತ್ತೆ, ಇದ್ರ ಮಧ್ಯೆ ಯಾವುದೇ ಕನೆಕ್ಷನ್ ಇರಲ್ಲ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನಿದೆ, the equivalent resistance RTH is the resistance that the circuit between terminals A and B would have if all ideal voltage sources in the circuits are replaced by short circuit and all the ideal current sources are replaced by open circuit. So ಇದು ತುಂಬಾ ಇಂಪಾರ್ಟೆಂಟ್ ಗೈಸ್. ಎಲ್ಲ ವೋಲ್ಟೇಜ್ ಸೋರ್ಸಸ್ ನಾವು ಶಾರ್ಟ್ ಸರ್ಕ್ಯೂಟ್ ಮಾಡ್ತೀವಿ. ಸೊ ವೋಲ್ಟೇಜ್ ಸೋರ್ಸ್ ಇದ್ರೆ ಅದನ್ನ ಈ ತರ ಸ್ಟ್ರೈಟ್ ಲೈನ್ ಹಾಕ್ತೀವಿ. ಆಮೇಲೆ ಕರೆಂಟ್ ಸೋರ್ಸ್ ಇದ್ರೆ ಅದನ್ನ ಓಪನ್ ಮಾಡ್ತೀವಿ, ಈ ತರ ಓಪನ್ ಮಾಡ್ತೀವಿ, ಇದ್ರ ಮಧ್ಯೆ ಇರುವಂತ ಕನೆಕ್ಷನ್ ಬಿಚ್ಚಿಬಿಡ್ತೀವಿ. ಓಕೆ, ಸೊ ಇದು ಸೇಮ್ ಇರುತ್ತೆ ನಾರ್ಟನ್ಸ್ ಮತ್ತು ಥೆವೆನಿನ್ಸ್ ಥಿಯರಮ್ಗೆ ಸೇಮ್. ಸೊ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರೋದು, ನಾರ್ಟನ್ಸ್ ಮತ್ತು ಥೆವೆನಿನ್ಸ್ ಥಿಯರಮ್ನ ನೀವು ಬ್ಯಾಕ್ ಟು ಬ್ಯಾಕ್ ನೋಡಿ. ಸೊ ಈ ಸೀರೀಸ್ ಅಲ್ಲಿ ನಾರ್ಟನ್ಸ್ ಥಿಯರಮ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಫಸ್ಟ್ ನಾರ್ಟನ್ಸ್ ಥಿಯರಮ್ ಆಲ್ರೆಡಿ ನೋಡಿದ್ರೆ ಥೆವೆನಿನ್ಸ್ ನೋಡಿ, ಅಥವಾ ಇವಾಗ ನೀವು ಥೆವೆನಿನ್ಸ್ ಡೈರೆಕ್ಟ್ ಆಗಿ ನೋಡ್ತಿದ್ರೆ ಇದು ಆದ ತಕ್ಷಣ ನಾರ್ಟನ್ಸ್ ನೋಡ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿರುವಂತಹ ಪಾಯಿಂಟ್ಸ್ ಅದರಲ್ಲಿ ಬರುತ್ತೆ, ಬಟ್ ಡಿಫ್ರೆನ್ಸ್ ಇಷ್ಟೇನೆ ಇರೋದು. ಸೊ ಇದರಲ್ಲಿ ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಬರುತ್ತೆ, ಅದರಲ್ಲಿ ವೋಲ್ಟೇಜ್ ಮತ್ತು ಕರೆಂಟು ಪ್ಯಾರಲಲ್ ಅಲ್ಲಿ ಬರುತ್ತೆ. ಆಮೇಲೆ ಇದಕ್ಕೆ ಒಂದಿಷ್ಟು ಡಿಫ್ರೆನ್ಸಸ್ ಇದೆ, ಅದನ್ನು ಮತ್ತೆ ನಾನು ಲಿಸ್ಟ್ ಮಾಡ್ತೀನಿ. ಓಕೆ, ಸೊ ಪರ್ಟಿಕ್ಯುಲರ್ ಆಗಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ತರ ವೋಲ್ಟೇಜ್ ಸೋರ್ಸ್ನ ಶಾರ್ಟ್ ಮಾಡಬೇಕು, ಮತ್ತೆ ಕರೆಂಟ್ ಸೋರ್ಸಸ್ನ ನಾವು ಇಲ್ಲಿ ಓಪನ್ ಸರ್ಕ್ಯೂಟ್ ಮಾಡಬೇಕಾಗುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂಡ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ನೋಡಿ. ಆಲ್ ರೈಟ್, ಓಕೆ, so if terminals A and B are connected to one another, the current flowing from A to B will be VTH by RTH. This means that RTH could alternatively be calculated as VTH divided by the short circuited current between A and B. So when they are connected together. Alright, so ನಾವು ಓಪನ್ ಮಾಡ್ತೀವಿ ಜನರಲಿ, ಬಟ್ ಇಫ್ ನಾವು ಇದನ್ನ ಕನೆಕ್ಟ್ ಮಾಡಿದ್ರೆ, ಇನ್ ಕೇಸ್ ಕನೆಕ್ಟ್ ಮಾಡಿದ್ರೆ ಇದ್ರಲ್ಲಿ ಫ್ಲೋ ಆಗುವಂತ ಕರೆಂಟ್ ಏನಿರುತ್ತೆ, I equal to V by R ಫಾರ್ಮುಲಾ ಅಪ್ಲೈ ಮಾಡಿ ನಾವೇನ್ ಮಾಡ್ತೀವಿ, VTH ಡಿವೈಡೆಡ್ ಬೈ RTH ಅಂತ ಮಾಡ್ತೀವಿ. ಸೊ ನೀವು VTH ಮತ್ತು RTH ಫೈಂಡ್ ಔಟ್ ಮಾಡಿದ್ಮೇಲೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ ಎರಡು ಟರ್ಮಿನಲ್ಗಳ ಮಧ್ಯೆ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಅದಕ್ಕೆ ನಾವು ಯೂಸ್ ಮಾಡುವಂತ ಫಾರ್ಮುಲಾ VTH ಬೈ RTH ಅಂತ. ಸೊ ಇದಾಯ್ತು ಗೈಸ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಬೌಟ್ ದ ಥೆವೆನಿನ್ಸ್ ಥಿಯರಮ್. ಆಲ್ ರೈಟ್, ಸೊ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಡಯಾಗ್ರಾಮ್ ಗೈಸ್. ಸೊ ಇದರಲ್ಲೇ ನಮಗೆ ಹೋಲ್ ಕಾನ್ಸೆಪ್ಟ್, ಅಂದ್ರೆ ನೀವು 100 ಲೈನ್ಸ್ ಓದೋಕ್ಕಿಂತ ಒನ್ ಡಯಾಗ್ರಾಮ್ ನೋಡ್ಬಿಟ್ರೆ ನಿಮಗೆ ಹೋಲ್ ಕಾನ್ಸೆಪ್ಟ್ ಇದರಲ್ಲಿ ಏನಾಗ್ತಿದೆ ಅಂತ ತುಂಬಾನೇ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದರಿಂದ ಇಲ್ಲಿ ನೋಡಿ, ಇಲ್ಲೊಂದು ಕರೆಂಟ್ ಸೋರ್ಸ್ ಇದೆ. ಸೊ ಇದು ಕರೆಂಟ್ ಸೋರ್ಸು, ದೆನ್ ಇದು ವೋಲ್ಟೇಜ್ ಸೋರ್ಸು, ಮತ್ತೆ ಇಲ್ಲೊಂದು ಕರೆಂಟ್ ಸೋರ್ಸ್ ಇದೆ. ಸೊ ಇಲ್ಲೆಲ್ಲ ರೆಸಿಸ್ಟೆನ್ಸಸ್ ಇದೆ. ಓಕೆ, ಸೊ ಇದೊಂದು ರೆಸಿಸ್ಟೆನ್ಸ್ ಮತ್ತೆ ಇಲ್ಲೆಲ್ಲ ರೆಸಿಸ್ಟೆನ್ಸ್ ಇದೆ. ಸೊ ಇದರಲ್ಲಿ ಏನ್ ಮಾಡಿದ್ದಾರೆ, ಎಲ್ಲ ಕರೆಂಟ್ ಸೋರ್ಸಸ್ ವೋಲ್ಟೇಜ್ ಸೋರ್ಸ್ ನ ಶಾರ್ಟ್ ಮಾಡ್ತಾರೆ. ಸೊ ಇದನ್ನ ಓಪನ್ ಮಾಡ್ತಾರೆ. ಓಕೆ, ಸೊ ಇದನ್ನ ಓಪನ್ ಮಾಡ್ತಾರೆ, ಇದನ್ನ ಶಾರ್ಟ್ ಮಾಡ್ತಾರೆ. ಅವಾಗ ಇದರಲ್ಲಿ ಏನು ವೋಲ್ಟೇಜ್ ಇದೆ, ಟೋಟಲ್ ವೋಲ್ಟೇಜ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಆ ಟೋಟಲ್ ವೋಲ್ಟೇಜ್ ನ VTH ಅಂತ ನಾವಿಲ್ಲಿ ರಿಪ್ಲೇಸ್ ಮಾಡ್ತೀವಿ. ಆಮೇಲೆ ಇದು ಪ್ಯಾರಲ್ ಇದ್ರೆ ಪ್ಯಾರಲ್, ಸೀರೀಸ್ ಇದ್ರೆ ಸೀರೀಸ್. ಸೊ ಇದು ಎರಡು ಪ್ಯಾರಲ್ ಇದೆ, ಆಮೇಲೆ ಇದು ಎರಡು ಪ್ಯಾರಲ್ ಆಗುತ್ತೆ, ಆಮೇಲೆ ಇದು ಸೀರೀಸ್ ಆಗುತ್ತೆ. ಸೊ ಈ ತರ ಎಲ್ಲ ಪ್ಯಾರಲ್ ಮತ್ತು ಸೀರೀಸ್ ಕಾಂಬಿನೇಷನ್ಸ್ ನ ಅವುಗಳ ತಕ್ಕಂತೆ ಫಾರ್ಮುಲಾ, ಪ್ಯಾರಲ್ ಇದ್ರೆ R1 × R2 ಡಿವೈಡ್ ಬೈ R1 + R2 ಅಂತ ಮಾಡ್ತೀವಿ, ಸೀರೀಸ್ ಇದ್ರೆ R1 + R2 ಅಂತ ಮಾಡ್ತೀವಿ. ಸೊ ನಾ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾರ್ಟನ್ಸ್ ಥಿಯರಮ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಐ ಮೀನ್ ಎಲ್ಲ ಫಾರ್ಮುಲಾಸ್ ನ ಬರೆದು ನಾನು ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ಸೆಪರೇಟ್ ವಿಡಿಯೋ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಇದ್ರೆ ಏನಾಗುತ್ತೆ, ಮತ್ತೆ ಪ್ಯಾರಲ್ ಇದ್ರೆ ಏನಾಗುತ್ತೆ ಅಂತ. ಓಕೆ, ಸೊ ಅದಕ್ಕೆ ಆ ಫಾರ್ಮುಲಾನ ಅಪ್ಲೈ ಮಾಡ್ಕೊಂಡು ನಾವು ಇಲ್ಲಿ RTH, ದಟ್ ಈಸ್ ಥೆವೆನಿನ್ಸ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇವಾಗ ಇವುಗಳ ಮಧ್ಯೆ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅಂತ ನಾನು ಫೈಂಡ್ ಔಟ್ ಮಾಡ್ಬೇಕಂದ್ರೆ VTH ಬೈ RTH ಮಾಡ್ಬೇಕಷ್ಟೇ. ಸೊ V ಬೈ R ಫಾರ್ಮುಲಾ ಪ್ರಕಾರ ಇವುಗಳಲ್ಲಿ VTH ಮತ್ತೆ RTH ಅಂತ ಮಾಡ್ಕೊಂಡ್ರೆ ನನಗೆ ಈ ಶಾರ್ಟ್ ಸರ್ಕ್ಯೂಟೆಡ್ ಪಾತ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಈ ಡಯಾಗ್ರಾಮ್ ತುಂಬಾನೇ ಇಂಪಾರ್ಟೆಂಟ್ ಗೈಸ್. ಸೊ ಇದು ನೋಡಿ, ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ ಪ್ಯಾರಲಲ್ ಬರುತ್ತೆ. ನಾರ್ಟನ್ಸ್ ಅಲ್ಲಿ ಕರೆಂಟ್ ಸೋರ್ಸ್ ಮತ್ತೆ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಬರುತ್ತೆ. ಓಕೆ,
ಸೊ ಈ ಡಿಫ್ರೆನ್ಸ್ ನಿಮಗೆ ಗೊತ್ತಿರಲೇಬೇಕು. ಆಲ್ ರೈಟ್, ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಸೆಕ್ಷನ್ ಆಫ್ ಅವರ್ ಟುಡೇಸ್ ಡಿಸ್ಕಷನ್, ದಟ್ ಈಸ್ ಆಸ್ಕ್ಡ್ ಕ್ವಶನ್ಸ್. ಸೊ ಪ್ರೀವಿಯಸ್ ಆಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರುವಂಥ ಕ್ವಶನ್ಸ್ನ ನಾನು ಲಿಸ್ಟ್ ಮಾಡಿದ್ದೀನಿ ಗೈಸ್. ಸೊ ಕರ್ನಾಟಕದ ಕ್ವಶನ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ವೈರ್ಲೆಸ್ ಪಿ ಎಸ್ ಐ ಕೇಳಿರ್ಬೋದು, ಬೇಸಿಕ್ ಕಂಪ್ಯೂಟರ್ ಕ್ವಶನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ವಶನ್ಸ್ ಇರುತ್ತೆ ಅದರಲ್ಲಿ ಕೇಳಿರ್ಬೋದು. ಸೊ ಅಂಥ ಇಂಪಾರ್ಟೆಂಟ್ ಕ್ವಶನ್ಸ್ನ, ಮೋಸ್ಟ್ ಪ್ರೊಬಾಬಲ್ ಕ್ವಶನ್ಸ್ನ ನಾವಿಲ್ಲಿ ಟಾಪ್ 10 ಅಂತ ಇಲ್ಲಿ ಲಿಸ್ಟ್ ಮಾಡ್ತೀವಿ. ಸೊ ಅದನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು. ಆಲ್ ರೈಟ್, ಸೊ ಫಸ್ಟ್ ಕ್ವಶನ್ಗೆ ಬರೋಣ. ದ ಥೆವೆನಿನ್ ವೋಲ್ಟೇಜ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಓಪನ್ ಸರ್ಕ್ಯೂಟ್ ವೋಲ್ಟೇಜ್, ಶಾರ್ಟ್ ಸರ್ಕ್ಯೂಟ್ ವೋಲ್ಟೇಜ್, ಓಪನ್ ಸರ್ಕ್ಯೂಟ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ವೋಲ್ಟೇಜ್, ನೈದರ್ ಓಪನ್ ಸರ್ಕ್ಯೂಟ್ ನಾರ್ ಶಾರ್ಟ್ ಸರ್ಕ್ಯೂಟ್ ವೋಲ್ಟೇಜ್ ಅಂತ ಕೊಟ್ಟಿದ್ದಾರೆ. ಸೊ ಥೆವೆನಿನ್ಸ್ ವೋಲ್ಟೇಜ್ನ ಫೈಂಡ್ ಔಟ್ ಮಾಡಾಗ ನಾವು ಎ ಮತ್ತು ಬಿ ಟರ್ಮಿನಲ್ಸ್ನ ಏನು ಮಾಡ್ತೀವಿ, ಐ ಮೀನ್ ಔಟ್ಪುಟ್ ಟರ್ಮಿನಲ್ಸ್ನ ಏನು ಮಾಡ್ತೀವಿ, ಓಪನ್ ಸರ್ಕ್ಯೂಟ್ ಮಾಡ್ತೀವಿ. ಸೊ ಅದರಿಂದ ಇಟ್ಸ್ ಆನ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅಂತ ನಾನು ಹೇಳ್ಬೋದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ನೆಕ್ಸ್ಟ್ ನಾವು ಹೋಗೋದಾದ್ರೆ ಥೆವೆನಿನ್ಸ್ ರೆಸಿಸ್ಟೆನ್ಸ್ ಈಸ್ ಫೌಂಡ್ ಬೈ ಡ್ಯಾಶ್ ಅಂತ ಕೇಳ್ತಿದ್ದಾರೆ. ಸೊ ಥೆವೆನಿನ್ಸ್ ರೆಸಿಸ್ಟೆನ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಶಾರ್ಟಿಂಗ್ ಆಲ್ ವೋಲ್ಟೇಜ್ ಸೋರ್ಸಸ್, ಓಪನಿಂಗ್ ಆಲ್ ಕರೆಂಟ್ ಸೋರ್ಸಸ್, ಶಾರ್ಟಿಂಗ್ ಆಲ್ ವೋಲ್ಟೇಜ್ ಸೋರ್ಸಸ್ ಆ್ಯಂಡ್ ಓಪನಿಂಗ್ ಆಲ್ ಕರೆಂಟ್ ಸೋರ್ಸಸ್, ಓಪನಿಂಗ್ ಆಲ್ ವೋಲ್ಟೇಜ್ ಸೋರ್ಸಸ್ ಆ್ಯಂಡ್ ಶಾರ್ಟಿಂಗ್ ಆಲ್ ಕರೆಂಟ್ ಸೋರ್ಸಸ್. ಸೊ ಇದರಲ್ಲಿ ಆನ್ಸರ್ ಡೆಫಿನೆಟ್ ಆಗಿ ಸಿ ಮತ್ತು ಡಿ ನಲ್ಲಿದೆ. ಸೊ ನೋಡಿ, ವೋಲ್ಟೇಜ್ ಸೋರ್ಸಸ್ನ ಏನು ಮಾಡ್ತಿದ್ದಾರೆ, ಶಾರ್ಟ್ ಮಾಡ್ತಿದ್ದಾರೆ ಫಸ್ಟ್ ಆಪ್ಷನ್ನಲ್ಲಿ. ಆಮೇಲೆ ಇಲ್ಲಿ ವೋಲ್ಟೇಜ್ ಸೋರ್ಸಸ್ನ ಇಲ್ಲಿ ಓಪನ್ ಮಾಡ್ತಿದ್ದಾರೆ. ಬಟ್ ನಮ್ಗೆ ಗೊತ್ತು ವೋಲ್ಟೇಜ್ ಸೋರ್ಸಸ್ನ ನಾವು ಶಾರ್ಟ್ ಮಾಡ್ತೀವಿ, ಆಮೇಲೆ ಕರೆಂಟ್ ಸೋರ್ಸಸ್ನ ನಾವು ಓಪನ್ ಮಾಡ್ತೀವಿ. ಸೊ ಸರಿಯಾಗಿ ಇಲ್ಲಿ ಆಗಿರುವಂತಹ ಒಂದು ಉತ್ತರ ತಂದರೆ ಆಪ್ಷನ್ ಸಿ, ದಟ್ ಈಸ್ ವಿಲ್ ಬಿ ಶಾರ್ಟಿಂಗ್ ದ ವೋಲ್ಟೇಜ್ ಸೋರ್ಸಸ್ ಆ್ಯಂಡ್ ಓಪನಿಂಗ್ ದ ಕರೆಂಟ್ ಸೋರ್ಸಸ್. ಆಲ್ ರೈಟ್, ಸೊ that's the answer for second question, that is option C. We'll move to the next question now. Thevenin's theorem is true for dash ಅಂತ ಕೇಳ್ತಿದ್ದಾರೆ. ಸೊ Thevenin's theorem ಯಾವುದಕ್ಕೆ ಅಪ್ಲೈ ಆಗುತ್ತೆ? ಲೀನಿಯರ್ ನೆಟ್ವರ್ಕ್ಸ್, ನಾನ್ ಲೀನಿಯರ್ ನೆಟ್ವರ್ಕ್ಸ್, ಬೋತ್ ಲೀನಿಯರ್ ನೆಟ್ವರ್ಕ್ಸ್ ಆ್ಯಂಡ್ ನಾನ್ ಲೀನಿಯರ್ ನೆಟ್ವರ್ಕ್ಸ್, ಆ್ಯಂಡ್ ದೆನ್ ನೈದರ್ ಲೀನಿಯರ್ ನೆಟ್ವರ್ಕ್ಸ್ ನಾರ್ ನಾನ್ ಲೀನಿಯರ್ ನೆಟ್ವರ್ಕ್ಸ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಸೊ ಲೀನಿಯರ್ ನೆಟ್ವರ್ಕ್ಸ್ಗೆ ಮಾತ್ರ ಥೆವೆನಿನ್ಸ್ ಮತ್ತು ನಾರ್ಟನ್ಸ್ ಥಿಯರಮ್ ಅಪ್ಲೈ ಆಗ್ಬೋದು. ಸೊ ಅದಕ್ಕೆ ಆಪ್ಷನ್ಸ್ ಎ ವಿಲ್ ಬಿ ದ ರೈಟ್ ಆನ್ಸರ್, ದಟ್ ಈಸ್ ಲೀನಿಯರ್ ನೆಟ್ವರ್ಕ್. ಸೊ the Thevenin's theorem is applied for linear networks. Okay, so in Thevenin's theorem VTH is dash ಅಂತ ಕೇಳ್ತಿದ್ದಾರೆ. ಅಂದರೆ VTH ನ ಹೆಸರು ಏನು ಅಂತ. VTH ಅಂದರೆ ಏನು? ಸಮ್ ಆಫ್ ಟು ವೋಲ್ಟೇಜ್ ಸೋರ್ಸಸ್, ಅ ಸಿಂಗಲ್ ವೋಲ್ಟೇಜ್ ಸೋರ್ಸ್, ಇನ್ಫೈನೈಟ್ ವೋಲ್ಟೇಜ್ ಸೋರ್ಸ್ ಆರ್ ಜೀರೋ ಅಂತ ಕೇಳ್ತಿದ್ದಾರೆ. ಸೊ VTH ಏನಿರುತ್ತೆ, ಅದೊಂದು ಸಿಂಗಲ್ ವೋಲ್ಟೇಜ್ ಸೋರ್ಸ್ ಇರುತ್ತೆ. ಸೊ ಎಲ್ಲ ವೋಲ್ಟೇಜ್ ಸೋರ್ಸ್ನ ಆ್ಯಡ್ ಅಪ್ ಮಾಡಿ ಲಾಸ್ಟ್ಗೆ ಒಂದೇ ವೋಲ್ಟೇಜ್ ಸೋರ್ಸ್ನ ನಾವು ಇಲ್ಲಿ ಮಾಡ್ತೀವಿ. ಸೊ ಅದಕ್ಕೆ VTH ಅನ್ನೋದು ಒಂದು ಸಿಂಗಲ್ ವೋಲ್ಟೇಜ್ ಸೋರ್ಸ್. ನೀವು ಹೇಳ್ಬೋದು ಸಮ್ ಆಫ್ ಟು ವೋಲ್ಟೇಜ್ ಸೋರ್ಸ್ ಇದೆಯಲ್ಲ ಅಂತ. ಸೊ ಇಲ್ಲ, ವೋಲ್ಟೇಜ್ ಸೋರ್ಸ್ ಮಾತ್ರ ಇರಲ್ಲ, ಅದರಲ್ಲಿ ಕರೆಂಟ್ ಸೋರ್ಸ್ ಕೂಡ ನಾವು ಇನ್ಕ್ಲೂಡ್ ಮಾಡ್ತೀವಿ. ಸೊ ಅದರಿಂದ ಅ ಸಿಂಗಲ್ ವೋಲ್ಟೇಜ್ ಸೋರ್ಸ್ ಅನ್ನೋದು ತುಂಬಾ ಸೂಟೇಬಲ್ ಆದ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ದಟ್ಸ್ ವೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಅ ಸಿಂಗಲ್ ವೋಲ್ಟೇಜ್ ಸೋರ್ಸ್ ಅಂತ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನೌ, ದಟ್ ಈಸ್ ಫಿಫ್ತ್ ಕ್ವಶನ್. So VTH is found across the dash terminals of a network. So VTH ನ ಎಲ್ಲಿ ಫೈಂಡ್ ಔಟ್ ಮಾಡ್ತೀವಿ ನಾವು? ಇನ್ಪುಟ್ ಟರ್ಮಿನಲ್ಸ್, ಔಟ್ಪುಟ್ ಟರ್ಮಿನಲ್ಸ್, ನೈದರ್ ಇನ್ಪುಟ್ ನಾರ್ ಔಟ್ಪುಟ್, ಐದರ್ ಇನ್ಪುಟ್ ಆರ್ ಔಟ್ಪುಟ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ VTH ನಾವು ಎಲ್ಲಿ ಫೈಂಡ್ ಔಟ್ ಮಾಡ್ತೀರಿ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಸೊ ಅದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಪ್ಷನ್ ಅಲ್ಲಿ ಆನ್ಸರ್ ಇದೆ ಗೈಸ್. ಸೊ ನೀವು ಕಮೆಂಟ್ ಮಾಡಿ ನನಗೆ ನಿಮ್ಗೆ ಯಾವ್ದು ಅನಿಸ್ತಿದೆ ಇದರಲ್ಲಿ ಅಂತ. ಓಕೆ, ಸೊ ವಿಡಿಯೋನ ಇಲ್ಲಿ ಪಾಸ್ ಮಾಡಿ ಮತ್ತೆ try to comment in the comment box, and then you can compare your answer with the correct answer here, so that you can understand it very clearly. Okay, so once ನೀವು ಅಟೆಂಪ್ಟ್ ಮಾಡಿದ್ರೆ ನಿಮ್ಮ ಮೈಂಡಲ್ಲಿ ತುಂಬ ಹೊತ್ತು ಉಳಿಯುತ್ತೆ. ಯಾಕಂದರೆ ನೀವು ಅಟೆಂಪ್ಟ್ ಮಾಡಿ, ಐ ಮೀನ್ ಇಫ್ ಯು ಟ್ರೈ ಒನ್ಸ್ ಆ್ಯಂಡ್ ಫೇಲ್ ಫಾರ್ ದ್ಯಾಟ್ ಕ್ವಶನ್, ಆ್ಯಂಡ್ ಅಗೇನ್ when you come to know that the particular answer for this question was wrong and I was thinking in a wrong direction, so that question will remain in your mind for longer period of time. So that's why I suggest to comment whenever you are seeing this video. So you can just pause the video for some time and then you can think over this question and you can comment. Okay, so for now VTH na find out ಮಾಡೋಕೆ ನಾವು output terminals na use ಮಾಡ್ತೀವಿ. So ಅದರಿಂದ output will be the answer for this one. Okay, so then sixth question, which of the following is also known as the dual of Thevenin's theorem? ಅಂದ್ರೆ dual ಅಂತಂದ್ರೆ ನಿಮಗೆ ಮೀನಿಂಗ್ ಗೊತ್ತಾಗುತ್ತೆ ಗೈಸ್. ಸೊ ದ ಮೀನಿಂಗ್ ಆಫ್ dual is opposite. ಸೊ
ಥೆವೆನಿನ್ಸ್ ಥಿಯರಮ್ನ ಅಪೋಸಿಟ್ ಥಿಯರಮ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಆಲ್ರೆಡಿ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ. ಸೊ ಅದಕ್ಕೆ ನಾನು ಫಸ್ಟ್ ಥಿಯರಿ ಹೇಳ್ತೀನಿ ಗೈಸ್. ಸೊ ಒನ್ಸ್ ನೀವು ಥಿಯರಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈ ಕ್ವಶನ್ಸ್ ಎಲ್ಲ ನೀವೇ ಆನ್ಸರ್ ಮಾಡ್ತಾ ಬರ್ಬೋದು. ಸೊ ಆ ಥಿಯರಿ ಮೇಲೆ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಆಲ್ವೇಸ್ ಈ ಮಟೀರಿಯಲ್ ಅಲ್ಲಿ. ಓಕೆ, ಸೊ ಫಸ್ಟ್ ಒನ್ superposition theorem, then maximum power transfer theorem, Milliman's theorem, and then last one is the Norton's theorem. ಸೊ ಥೆವೆನಿನ್ಸ್ ಥಿಯರಮ್ಗೆ ಅಪೋಸಿಟ್ ಆಗಿರುವಂಥ ಥಿಯರಮ್ ಇರೋದು ನಾರ್ಟನ್ಸ್ ಥಿಯರಮ್. ಸೊ ಇದನ್ನ ತುಂಬಾ ಸತಿ ನಾನು ಹೇಳಿದ್ದೀನಿ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ ಕೂಡ. ಆಲ್ರೈಟ್, ಸೊ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್ ನಾವು. ಸೊ ಕ್ಯಾನ್ ವಿ ಯೂಸ್ ಥೆವೆನಿನ್ಸ್ ಥಿಯರಮ್ ಆನ್ ಅ ಸರ್ಕ್ಯೂಟ್ ಕಂಟೈನಿಂಗ್ BJT ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ BJT ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟ್ BJT ಅಂದ್ರೆ ಇವಾಗ BJT ಯಾವ ತರದ ಡಿವೈಸ್ ಆಗಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಒಂದು ನಾನ್ ಲೀನಿಯರ್ ಡಿವೈಸ್. ಸೊ ಥೆವೆನಿನ್ಸ್ ಮತ್ತೆ ನಾರ್ಟನ್ಸ್ ಥಿಯರಮ್ ಜಸ್ಟ್ ನಾವು ಲೀನಿಯರ್ ಸರ್ಕ್ಯೂಟ್ಸ್ ಮೇಲೆ ಮಾತ್ರ ಅಪ್ಲೈ ಮಾಡಬಹುದು. ಸೊ ಒಂದು ಸರ್ಕ್ಯೂಟ್ ಅಲ್ಲಿ ನಾನ್ ಲೀನಿಯರ್ ಡಿವೈಸ್ ಇದೆ ಅಂದ್ರೆ ಆ ಸರ್ಕ್ಯೂಟ್ ಕೂಡ ನಾನ್ ಲೀನಿಯರ್ ಸರ್ಕ್ಯೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವುದೇ ಒಂದು ಸರ್ಕ್ಯೂಟ್ ಅಲ್ಲಿ BJT ಇದೆ ಅಂದ್ರೆ ಅದು ನಾನ್ ಲೀನಿಯರ್ ಸರ್ಕ್ಯೂಟ್ ಅಂತ ಅರ್ಥ. ಸೊ ಇವಾಗ ಏನ್ ಕೇಳೋದಾಗೈತೆ ಅವ್ರು ಇಂಡೈರೆಕ್ಟ್ ಆಗಿ ನಾನ್ ಲೀನಿಯರ್ ಸರ್ಕ್ಯೂಟ್ಗೆ ನಾವು ಥೆವೆನಿನ್ಸ್ ಥಿಯರಮ್ನ ಅಪ್ಲೈ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ಎಸ್ ಫಸ್ಟ್ ಆಪ್ಷನ್, ನೋ ಸೆಕೆಂಡ್ ಆಪ್ಷನ್, ಡಿಪೆಂಡ್ಸ್ ಆನ್ BJT ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಇನ್ಸಫಿಷಿಯಂಟ್ ಡೇಟಾ ಪ್ರೊವೈಡೆಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಈ ಆನ್ಸರ್ನ ಈ ಕ್ವಶನ್ ನ ಆನ್ಸರ್ ಮಾಡೋಕೆ ಸಫಿಷಿಯಂಟ್ ಇಲ್ಲ ಅಂತ ಅರ್ಥ, ನಾಲ್ಕನೇ ಆಪ್ಷನ್ದು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ಟ್ರೈ ಮಾಡಿ ಗೈಸ್ ಪ್ಲೀಸ್. ಓಕೆ, ಸೊ ನೀವು ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ. ನಾನು ಪದೇ ಪದೇ ನಿಮ್ಗಿದೆ ಸಜೆಷನ್ ಕೊಡ್ತಿದ್ದೀನಿ, ಯಾಕಂದ್ರೆ ಇದು ತುಂಬಾ ಗುಡ್ ಟಿಪ್ ಅಂತ ನಾನು ಹೇಳ್ಬೋದು ಗೈಸ್. ಸೊ ಇದರಿಂದ ನಿಮಗೆ ರಿಮೆಂಬರೆನ್ಸ್ ಜಾಸ್ತಿ ಆಗುತ್ತೆ ಕ್ವಶನ್ಗೆ. ಆಲ್ ರೈಟ್, ಸೊ ಒಂದು ಸರ್ಕ್ಯೂಟ್ ಅಲ್ಲಿ BJT ಇದ್ರೆ ಅದು ನಾನ್ ಲೀನಿಯರ್ ಸರ್ಕ್ಯೂಟ್ ಆಗುತ್ತೆ. ಅದರಿಂದ ಅದ್ರ ಮೇಲೆ ನಾವು ಥೆವೆನಿನ್ಸ್ ಅಥವಾ ನಾರ್ಟನ್ಸ್, ಥೆವೆನಿನ್ಸು ಅಷ್ಟೇ ಮತ್ತೆ ನಾರ್ಟನ್ಸ್ ಕೂಡ ಅಷ್ಟೇ, ಈ ಎರಡು ಥಿಯರಮ್ನ ಇದ್ರ ಮೇಲೆ ಅಪ್ಲೈ ಮಾಡೋಕೆ ಆಗಲ್ಲ. ಸೊ ಅದರಿಂದ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್, ದಟ್ ಈಸ್ ನೋ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಥೆವೆನಿನ್ಸ್ ರೆಸಿಸ್ಟೆನ್ಸ್ ಅಕ್ರಾಸ್ ದ ಟರ್ಮಿನಲ್ AB ಫಾರ್ ದ ಫಾಲೋವಿಂಗ್ ಸರ್ಕ್ಯೂಟ್. ಓಕೆ, ಸೊ ಇದೊಂದು ಪ್ರಾಬ್ಲಮ್ ಆಗಿದೆ ಗೈಸ್. ಇದರಲ್ಲಿ ನಿಮಗೆ A ಮತ್ತು B ಗಳ ಮಧ್ಯೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಇದರಲ್ಲಿ ನೋಡಿ ನಾನು ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೀನಿ. ಸೊ ಜಸ್ಟ್ ನಾನು ಸರ್ಕ್ಯೂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಲ್ಲಿ 10 ವೋಲ್ಟ್ ಅಂತ ಒಂದು ವೋಲ್ಟೇಜ್ ಸೋರ್ಸ್ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ 1 ಓಮ್ ಇದೆ, ಇಲ್ಲಿ 3 ಓಮ್ ಇದೆ, ಇಲ್ಲಿ 2 ಓಮ್ ಇದೆ. A ಮತ್ತು B ಟರ್ಮಿನಲ್ ಮಧ್ಯೆ 4 ಓಮ್ ಇದೆ. ಸೊ ಇದಕ್ಕೆ ಹೇಗೆ ನಾವು ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀವಿ? ಸೊ ಆಪ್ಷನ್ಸ್ ಇಲ್ಲಿ 2.67, 3.67, 4.67 and 5.67 ಅಂತ 4 ಆಪ್ಷನ್ಸ್ ಇದೆ. ಓಕೆ, ಸೊ ಇದರಲ್ಲಿ ಹೇಗೆ ಅಪ್ರೋಚ್ ಮಾಡಬೇಕು, ನಾವು ಇದರಲ್ಲಿ ಹೇಗೆ ಮಾಡಬೇಕು? ಫಸ್ಟ್ ಸ್ಟೆಪ್ ಏನಿರುತ್ತೆ, ಇರುವಂತ ಒಂದು ವೋಲ್ಟೇಜ್ ಸೋರ್ಸ್ನ ನಾವು ಶಾರ್ಟ್ ಮಾಡ್ತೀವಿ. ಓಕೆ, ಶಾರ್ಟ್ ಮಾಡೋದ್ರ ಮುಖಾಂತರ ಈ ವೋಲ್ಟೇಜ್ ಸೋರ್ಸ್ನ ಇಲ್ಲಿಂದ ರಿಮೂವ್ ಮಾಡ್ತೀವಿ. ಆಮೇಲೆ ಇದನ್ನ ಕೂಡ ಓಪನ್ ಮಾಡ್ತೀವಿ. ಅಂದ್ರೆ ಈ ಟರ್ಮಿನಲ್ ಮತ್ತೆ ಈ ಟರ್ಮಿನಲ್ ಮಧ್ಯೆ ಯಾವುದೇ ಕನೆಕ್ಷನ್ ಇಲ್ಲ ಅಂತ ನಾವು ಭಾವಿಸ್ತೀವಿ. ಸೊ ಇಷ್ಟಾದ್ಮೇಲೆ ಉಳಿಯೋದೇ ಈ ಪಾರ್ಟ್ ಗೈಸ್. ಸೊ ಈ ಪಾರ್ಟ್ ಅಲ್ಲಿ ಏನಿರುತ್ತೆ, ಇಲ್ಲೊಂದು ಪಾಯಿಂಟ್ ಇದೆ, ಇದರಿಂದ 2 ರೆಸಿಸ್ಟೆನ್ಸ್ ಹೋಗ್ತಿದೆ, ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಓಕೆ, ಸೊ ನಾನು ಮೊದಲು ಈ ಒಂದು ಬ್ರಾಂಚ್ ಅನ್ನ ಕನ್ಸಿಡರ್ ಮಾಡ್ತಿದ್ದೀನಿ. ಸೊ 1 ಮತ್ತೆ 2 ಪ್ಯಾರಲಲ್ ಅಲ್ಲಿ ಇದೆ. ಓಕೆ, ಸೊ 1 ಓಮ್ ಮತ್ತು 2 ಓಮ್ ಪ್ಯಾರಲಲ್ ಅಲ್ಲಿ ಇರೋದ್ರಿಂದ ಅದನ್ನ ನಾವು ಪ್ಯಾರಲಲ್ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಪ್ಯಾರಲಲ್ ಏನಾಗುತ್ತೆ, 1 ಇಂಟು ಓಕೆ, ಸೊ R1 ಇಂಟು R2. ಸೊ ಇದನ್ನ R1 ಅಂತ ಅನ್ಕೊಳ್ಳಿ. ಸೊ ನಾನು ರೀಪ್ಲೇಸ್ ಮಾಡ್ತೀನಿ, ಇದನ್ನ R1 ಮತ್ತೆ ಇದನ್ನ R2 ಅಂತ ಅನ್ಕೊಳ್ಳಿ. ಓಕೆ, ಸೊ R1 ಮತ್ತು R2 ಇದೆ. R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ ಫಾರ್ಮುಲಾ. R1 ಪ್ಲಸ್ R2 ದಟ್ ಈಸ್ ಇದೆಷ್ಟಾಗುತ್ತೆ, 1 ಇಂಟು 2 ಇಟ್ ವಿಲ್ ಬಿ 2 ಅಂಡ್ ಡಿವೈಡೆಡ್ ಬೈ 1 ಪ್ಲಸ್ 2 ಇಟ್ ಈಸ್ 3. ಸೊ ಇದು ಈ ಬ್ರಾಂಚ್ ಅಲ್ಲಿ ಎಷ್ಟು ಬಂತು, 3 ಓಮ್ ಅಂತ ಬಂತು ನಮಗೆ, 2/3 ಅಂತ ಬಂತು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಸರ್ಕ್ಯೂಟ್ ಈ ತರ ಆಗುತ್ತೆ. ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇದು ಓಪನ್ ಇದೆ, ಇಲ್ಲಿ A ಅಂತ ಮಾಡಿದ್ದೀನಿ. ಓಕೆ, ಸೊ ಇದು ಶಾರ್ಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇದು ಇಲ್ಲಿ ಬರುತ್ತೆ, ಇಲ್ಲಿ B ಆಗುತ್ತೆ. ಓಕೆ, ಸೊ ಇದ್ರ ಇರುವಂತ ಮಧ್ಯೆ ಈ ರೆಸಿಸ್ಟೆನ್ಸ್ ನ ನಾನು ಇದರಲ್ಲಿ ಆಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇದು 2/3 ಓಮ್ ಅಂತ ಬಂದಿದೆ, ಮತ್ತೆ ಇದು 3 ಓಮ್ ಅಂತ ಬಂದಿದೆ. ಸೊ ಇವಾಗ ಈ 2 ರೆಸಿಸ್ಟೆನ್ಸ್ ಒಂದೇ ಲೈನ್ ಅಲ್ಲಿ ಬರ್ತಿದೆ. ಸೊ ನಾನು ಆಲ್ರೆಡಿ ನಾರ್ಟನ್ಸ್ ಥಿಯರಮ್ ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಗೆ ಹೇಳಿದ್ದೆ, 2 ರೆಸಿಸ್ಟೆನ್ಸ್ ಒಂದೇ ಲೈನ್ ಅಲ್ಲಿ ಬಂದ್ರೆ ಅದು ಸೀರೀಸ್ ಕನೆಕ್ಷನ್. ಒಂದು ಪಾಯಿಂಟ್ ಇಂದ 2 ರೆಸಿಸ್ಟೆನ್ಸ್ ಹೊರಗಡೆ ಅಥವಾ ಹೋಗ್ತಿದ್ರೆ ಅಥವಾ ಹೊರಗಡೆ ಬರ್ತಿದ್ರೆ, ಸೊ ಈ ಪಾಯಿಂಟ್ಗೆ 2 ರೆಸಿಸ್ಟೆನ್ಸ್ ಬರ್ತಿದೆ ಅಂದ್ರೆ ಇದು ಪ್ಯಾರಲಲ್ ಅಂತ. ಸೊ ಸೀರೀಸ್ ಇದ್ರೆ ಹೇಗೆ ಮಾಡ್ತೀವಿ ನಾವು? ಓಕೆ, ಸೊ ಸೀರೀಸ್ ಇದ್ರೆ ಈ ರೆಸಿಸ್ಟೆನ್ಸ್ ಮತ್ತೆ ಈ ರೆಸಿಸ್ಟೆನ್ಸ್ ನ ಸಮ್ ಮಾಡ್ತೀವಿ.
ಸೊ ಇವಾಗ ಏನಾಗುತ್ತೆ ನಮ್ಮ ಫಾರ್ಮುಲಾ 2 ಡಿವೈಡೆಡ್ ಬೈ 3 ಪ್ಲಸ್ 3 ಅಂತ ಆಗುತ್ತೆ. ಸೊ ಇದ್ರದ್ದು ಎಲ್ ಸಿ ಎಮ್ ತೆಗೆದಾಗ 3 3 9, 9 ಪ್ಲಸ್ 2 11, 11 ಬೈ 3 ಅಂತ ನಮಗೆ ಸಿಗುತ್ತೆ. ಓಕೆ, ಸೊ 11 ಬೈ 3 ನೀವು ಮಾಡಿದಾಗ ಆಪ್ಷನ್ಸ್ ಅಲ್ಲಿ ನೋಡಿ ಯಾವ್ದು ಬರುತ್ತೆ ಅಂತ. ಸೊ ಆಪ್ಷನ್ಸ್ ಅಲ್ಲಿ ನಮಗೆ 3.67 ಅನ್ನೋದು ಬರುತ್ತೆ. ಸೊ ಇದು ರೈಟ್ ಆನ್ಸರ್ ಗೈಸ್. ಸೊ ಅದರಿಂದ ಈ ತರದಂತ ಪ್ರಾಬ್ಲಮ್ಸ್ ನಿಮ್ಗೆ ಏನಾದರೂ ಎಕ್ಸಾಮ್ಸ್ ಅಲ್ಲಿ ಬಂದ್ರೆ ವೋಲ್ಟೇಜ್ ಸೋರ್ಸ್ನ ಫಸ್ಟ್ ಶಾರ್ಟ್ ಮಾಡ್ಕೊಳ್ಳಿ, ಎ ಮತ್ತೆ ಬಿ ನ ಓಪನ್ ಮಾಡಿ, ಯಾವ್ದು ಪ್ಯಾರಲ್ ಇದೆ ಅದಕ್ಕೆ ಪ್ಯಾರಲ್ ಫಾರ್ಮುಲಾ ಹಾಕಿ, ಆಮೇಲೆ ಇದು ಈ ಕಡೆ ಹೋಗುತ್ತೆ, ಇದು ಸೀರೀಸ್ ಅಲ್ಲಿ ಬರುತ್ತೆ, ಆಮೇಲೆ ಆಡ್ ಅಪ್ ಮಾಡಿ ಆನ್ಸರ್ಸ್ ನ ನೀವು ಮಾಡಬೇಕಾಗುತ್ತೆ. ಸೊ ತುಂಬಾ ಸಿಂಪಲ್ ಆಗಿರುವಂಥ ಕ್ವಶನ್ಸ್ ನ ಕೇಳ್ತಾರೆ ಗೈಸ್. ತುಂಬಾ ಕಾಂಪ್ಲಿಕೇಟೆಡ್ ಇರುವಂಥ ಪ್ರಾಬ್ಲಮ್ಸ್ ಎಲ್ಲ ನಮಗೆ ಸಿ ಇ ಟಿ ನಲ್ಲಿ ಕೇಳಲ್ಲ. ಯಾಕಂದ್ರೆ ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಮಾತ್ರ. I mean basic things about electronics. Alright, so they will be asking only basic questions, so don't worry about that thing. Alright, so ninth question nodi, Norton's equivalent resistance is the dash as Thevenin's equivalent resistance. So Norton's ಮತ್ತು Thevenin's equivalent resistance ಇರುತ್ತಲ್ಲ, RTH ಮತ್ತು RNO ಅಂತ. ಸೊ ಅದು ಏನಿರುತ್ತೆ ಅಂತ ಕೇಳ್ತಿದ್ದಾರೆ. ಸೇಮ್ ಇರುತ್ತಾ, ಅಪೋಸಿಟ್ ಇರುತ್ತಾ, ಇನ್ವರ್ಸ್ ಇರುತ್ತಾ, ಡ್ಯುವಲ್ ಇರುತ್ತಾ? ಸೊ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಇದೆ ಅಂತ, ಡ್ಯುವಲ್ ಮತ್ತೆ ಅಪೋಸಿಟ್ ಎರಡು ಮೀನಿಂಗ್ ಒಂದೇನೆ. ಸೊ ಇದರಲ್ಲಿ ಏನಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಎ, ದಟ್ ಈಸ್ ಸೇಮ್ ಇರುತ್ತೆ. ಇವುಗಳ ಮಧ್ಯೆ ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ, ಬಟ್ ಇನ್ ಕೇಸ್ ಆಫ್ ಥೆವೆನಿನ್ಸ್ ಥಿಯರಮ್ ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ದ ಟೋಟಲ್ ವೋಲ್ಟೇಜ್, ಅಂಡ್ ಇನ್ ಕೇಸ್ ಆಫ್ ನಾರ್ಟನ್ಸ್ ಥಿಯರಮ್ ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ದ ಟೋಟಲ್ ಕರೆಂಟ್. ಸೊ ದಟ್ಸ್ ವೈ a difference will be in case of voltage and current, not in terms of resistance. So that's why Thevenin's ಮತ್ತೆ Norton's ಗೆ ಸೇಮ್ ರೆಸಿಸ್ಟೆನ್ಸ್ ಇರುತ್ತೆ, ಬಟ್ ವೋಲ್ಟೇಜ್ ಮತ್ತೆ ಕರೆಂಟ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಸೊ ದಟ್ಸ್ ವೈ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ದಿಸ್ ಇಸ್ ದ ಎಂಡ್ ಆಫ್ ಅವರ್ ಟುಡೇ ಸೆಷನ್ ಗೈಸ್. ಐ ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಮತ್ತೆ ಕಂಟೆಂಟ್ ಕೂಡ ಲೈಕ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮ್ದು ಏನಾದರೂ ಸಜೆಷನ್ಸ್ ಮತ್ತೆ ನೆಕ್ಸ್ಟ್ ಟಾಪಿಕ್ ಯಾವ್ದು ವಿಡಿಯೋ ನಿಮಗೆ ಬೇಕು ಅಂತ ಏನಾದರೂ ನಿಮಗೆ ಇದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾವು ಆ ಟಾಪಿಕ್ ಮೇಲೆ ವಿಡಿಯೋನ ಕ್ರಿಯೇಟ್ ಮಾಡ್ತೀವಿ ಮತ್ತೆ ಸೆಂಡ್ ಮಾಡ್ತೀವಿ ನಿಮಗೆ. ಆಲ್ ರೈಟ್, ಸೊ ಅದು ಬಿಟ್ಟು ಏನಾದರೂ ಬೇರೆ ಡೌಟ್ ಇದ್ರೆ ಪ್ಲೀಸ್ ಗೈಸ್ ನೀವು ಕಮೆಂಟ್ ಮಾಡಿ. ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಕಮೆಂಟ್ಸಿಂದ, ಮತ್ತು ನಿಮಗೂ ಕೂಡ ನಮ್ಮ ಕಡೆಯಿಂದ ಹೆಲ್ಪ್ ಆಗ್ತಿದೆ ಅನ್ಕೋತಿದ್ದೀನಿ. ಸೊ ಐ ಹೋಪ್ ಯು ವಿಲ್ ಬಿ ಸಬ್ಸ್ಕ್ರೈಬಿಂಗ್. ಲೈಕ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ವೈರ್ಲೆಸ್ PSI ಕರ್ನಾಟಕ ಅಥವಾ ಯಾವುದೇ ತೆರನಾದಂತಹ ಕರ್ನಾಟಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗಿರುವಂಥ ಸಂಪೂರ್ಣ ಮಾಹಿತಿ ಮತ್ತು ಸ್ಟಡಿ ಮೆಟೀರಿಯಲ್ಸ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಆ್ಯಂಡ್ ಆಸ್ ವೆಲ್ ಫಾರ್ ಅಸ್ ಆಸ್ ವೆಲ್. ಸೊ ಇಟ್ ವಿಲ್ ಆ್ಯಡ್ ಅ ವ್ಯಾಲ್ಯೂ ಫಾರ್ ಅವರ್ ಎಫರ್ಟ್. ಓಕೆ, ಸೊ ವಿತ್ ದ್ಯಾಟ್ ಸೆಡ್ ಐ ವಿಲ್ ಟೇಕ್ ಲೀವ್ ನೌ and we'll meet with another video in our next session, and I think we'll have a good time at this time. Okay, so thank you, thanks for watching this video guys. See you again. Namaskara.